ರಾಜ್ಯದಲ್ಲಿ ಎಸ್ಐಆರ್ಗೆ ಸಿದ್ಧತೆ ಕಾಂಗ್ರೆಸ್ ಬಿಜೆಪಿ ವಾಕ್ಸಮರ ಕೈ ಆತಂಕ ಯಾಕೆ ಏನೆಲ್ಲ ಆರೋಪಗಳು ಇನ್ನು ಮಹತ್ವದ ಸಭೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕಾಂಗ್ರೆಸ್ಗೆ ಎಸ್ಐಆರ್ ಟೆನ್ಷನ್ ಸ್ಟೋರಿ ಇದು ರಾಜ್ಯದಲ್ಲಿ ಎಸ್ಐಆರ್ಗೆ ಆಯೋಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಮೇ 20ರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿದೆ ರಾಜ್ಯದಲ್ಲಿ ಎಸ್ಐಆರ್ ಗೆ ಆಯೋಗ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂತದ್ದು ಮೇ 20ರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ ಆಗುತ್ತೆ ಕಾಂಗ್ರೆಸ್ನಿಂದ ಇದ್ರ ಬಗ್ಗೆ ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇರೋದು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಇರುವಂತದ್ದು ರಾಜ್ಯೋಸ್ತುವಾರಿ ಸುರ್ಜೇವಾಲಾ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಶಾಸಕರು ಸಂಸದರು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಸ್ಐಆರ್ ಪ್ರಕ್ರಿಯೆ ಮೇಲೆ ಹೇಗೆ ನಾವು ಗಮನ ಹರಿಸಬೇಕು ಬಿಎಲ್ಒಗಳು ಹೇಗೆ ಎಚ್ಚರಿಕೆಯಿಂದ ವಹಿಸಬೇಕು ಗಮನ ಹರಿಸಬೇಕು ಮತದಾರರಿಗೆ ಹೇಗೆ ಮಾಹಿತಿಯನ್ನು ನೀಡಬೇಕು ಅಂತ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಚರ್ಚೆ ಆಗಲಿರುವಂತದ್ದು ಸೊ ಒಂದ್ ಕಡೆ ಕಾಂಗ್ರೆಸ್ ಹದ್ದಿನ ಕಣ್ಣಿಟ್ಟಿದೆ ಅಂತಾನೆ ಹೇಳಬಹುದು ಈ ಒಂದು ಎಸ್ಐಆರ್ ಪ್ರಕ್ರಿಯೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದ್ರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂತ ಕೆಲಸ ಕೂಡ ಆಯಿತು ಸೊ ಆದರೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಮೇ 20 ಜೂನ್ 20ರಂದು ಆಗುತ್ತೆ ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆ ಇರೋದು ಕಾಂಗ್ರೆಸ್ನಿಂದ ಇವತ್ತು ಮಹತ್ವದ ಸಭೆಯನ್ನು ಕರೆಯಲಾಗಿದೆ ರಾಜ್ಯ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿರ್ತಾರೆ ಎಂಎಲ್ಎಗಳಿರ್ತಾರೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಅದಾದ ಮೇಲೆ ಸಾಧಕ ಬಾಧಕ ಎಲ್ಲದರ ಬಗ್ಗೆ ಇವತ್ತು ಚರ್ಚೆ ಆಗಲಿದೆ ಆಯೋಗ ತಯಾರಿಯನ್ನ ಮಾಡಿಕೊಂಡಿದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ಆದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬಂತು ಬಟ್ ಕೇಂದ್ರ ಸರ್ಕಾರದ ನಿರ್ಧಾರ ಇದು ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇರೋದು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಈ ಒಂದು ಸಭೆಯಲ್ಲಿ ಶಾಸಕರು ಸಂಸದರು ಪರಾಜಿತ ಅಭ್ಯರ್ಥಿಗಳು ಕೂಡ ಭಾಗಿಯಾಗ್ತಾರೆ ಇಲ್ಲಿ ಸಾಕಷ್ಟು ಆರೋಪಗಳನ್ನ ಕಾಂಗ್ರೆಸ್ ಅವರು ಮಾಡ್ತಾನೆ ಬರ್ತಾ ಇದ್ರು ಬಿಜೆಪಿಗೆ ಲಾಭ ಮಾಡಿಕೊಡುವಂತಹ ಆರೋಪ ಇದು ಬಿಜೆಪಿಯವರಿಗೆ ಇದರಿಂದ ಲಾಭ ಆಗತ್ತೆ ಹಾಗಾಗಿ ಎಸ್ಐಆರ್ ಮಾಡ್ತಾ ಇದ್ದಾರೆ ಪಾರದರ್ಶಕತೆ ಇಲ್ಲ ಅನ್ನೋ ಆತಂಕ ಒಂದ್ ಕಡೆ ಬಟ್ ಅದ್ರ ಬಗ್ಗೆ ಅನುಮಾನ ಬೇಡ ಅಂತ ಬಿಜೆಪಿ ತಿರುಗೇಟನ್ನು ಕೊಡ್ತಾ ಬರ್ತಾ ಇದೆ ಮತದಾರರ ಹೆಸರು ಕೈ ಬಿಡೋ ಭೀತಿ ಇದೆ ಸೊ ಕಾಂಗ್ರೆಸ್ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ರೆ ಬಿಜೆಪಿ ಅವರು ಅದಕ್ಕೆ ತಿರುಗೇಟ್ ಕೊಡುವಂತ ಕೆಲಸ ಕೂಡ ಆಗ್ತಿದೆ ವಲಸೆ ಕಾರ್ಮಿಕರಿಗೆ ಹೊಡೆತ ಆತಂಕ ಒಬಿಸಿ ಮತ್ತು ಎಸ್ಸಿ ಎಸ್ಟಿ ಮತದಾರರು ಟಾರ್ಗೆಟ್ ಮಾಡ್ತಾರೆ ಇವರನ್ನ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಆರೋಪ ಮಾಡ್ತಾನೆ ಬರ್ತಾ ಇದೆ ಬಟ್ ಕಾಂಗ್ರೆಸ್ಗೆ ನಕಲಿ ಮತ ಕಳೆದುಕೊಳ್ಳೋ ಭಯ ಇದೆ ಅಂತ ಬಿಜೆಪಿ ತಿರುಗೇಟನ್ನು ಕೊಡ್ತಾ ಇದೆ ಪಾರದರ್ಶಕತೆಯಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಬಿಜೆಪಿ ತಿರುಗೇಟನ್ನು ಕೊಡ್ತಾ ಬರ್ತಾನೆ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕಾರ್ತಿಕ್ ಎಸ್ಐಆರ್ ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ ಸೊ ಈಗ ಕಾಂಗ್ರೆಸ್ ಸಭೆ ಕರೆದಿದೆಯಲ್ಲ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಧನಶ್ರೀ ಪೂಜಾರಿ ಬಹಳ ಪ್ರಮುಖವಾಗಿ ಎಸ್ಐಆರ್ ಕುರಿತಂತೆ ಜಾಗೃತಿಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಮಹತ್ವದ ಸಭೆಯನ್ನು ಹಮ್ಮಿಕೊಂಡಿದೆ ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸುರ್ಜೇವಾಲಾ ಅವರು ಕೂಡ ಉಪಸ್ಥಿತರಿರ್ತಾರೆ ಈ ಮೂವರು ಅಲ್ಲಿ ಉಪಸ್ಥಿತರಿರ್ತಕ್ಕಂತಹ ಅಪೇಕ್ಷಿತರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಸಂಸದರಿರ್ಬೋದು ಶಾಸಕರಿರ್ಬೋದು ಹಾಗೆ ಮಾಜಿ ಶಾಸಕರು ಸೇರಿದಂತೆ 2023 ಮತ್ತು 24ರ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆನ ಮಾಡಿದ್ರು ಅವರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನವನ್ನು ಕೊಡಲಾಗಿದೆ ಇದು ದೇವನಹಳ್ಳಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇರುವಂಥದ್ದು ಸಂಜೆ 4 ಗಂಟೆಗೆ ಸಭೆ ನಡೆಯುತ್ತೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಎಸ್ಐಆರ್ ಕುರಿತಂತೆ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಜಾಗೃತಿಯನ್ನು ವಹಿಸಬೇಕು ಜೊತೆಗೆ ಚುನಾವಣಾ ಆಯೋಗದ ಬಿಎಲ್ಒಗಳ ಮೇಲೆ ಯಾವ ರೀತಿಯಾಗಿ ಕಣ್ಣನ್ನು ಇಡಬೇಕು ಅವರ ಕಾರ್ಯವೈಖರಿ ಯಾವ ರೀತಿಯಾಗಿರುತ್ತೆ ಅದನ್ನ ನಾವು ಯಾವ ರೀತಿಯಾಗಿ ಗಮನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಯನ್ನು ಕೊಡ್ತಾರೆ ಜೊತೆಗೆ ಜಿಲ್ಲಾ ಹಂತದ ಅಧ್ಯಕ್ಷರು ಕೂಡ ಇರುವಂಥ ಕಾರಣಕ್ಕಾಗಿ ಆಯಾ ವ್ಯಾಪ್ತಿಯಲ್ಲಿ ಬರುವಂಥ BLA 2ಗಳಿಗೆ ಯಾವ ರೀತಿಯಾಗಿ ಸಲಹೆಗಳನ್ನು ಕೊಡಬೇಕು ಜೊತೆಗೆ ಅವರಿಂದ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಲ್ಲಿ ಅರ್ಹ ಮತದಾರರೇನಾದರೂ ಕೈ ಬಿಡುವಂಥ ಸಂಚಲನ ನಡೆದಂಥ ಪಕ್ಷದಲ್ಲಿ ಅದನ್ನು ಯಾವ ರೀತಿಯಾಗಿ ನಾವು ಜಗಜ್ಜಾಹೀರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ ಪ್ರಮುಖವಾಗಿ ಈ ಒಂದು ಸಭೆ ಕೇವಲ ಎಸ್ಐಆರ್ಗಷ್ಟೇ ಅಲ್ಲ ಅದರ ಜೊತೆಗೆ ಪಕ್ಷ ಸಂಘಟನೆ ಕುರಿತಂತೆಯೂ ಕೂಡ ಒಂದಿಷ್ಟು ಅಲ್ಲಿ ಸಮಾಲೋಚನೆಗಳನ್ನ ಮಾಡಲಾಗುತ್ತೆ ಪ್ರಮುಖವಾಗಿ ಈಗಾಗಲೇ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇದು ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಡುವ ಸಲುವಾಗಿ ಮಾಡಿರ್ತಕ್ಕಂಥ ಒಂದು ಹುನ್ನಾರ ಅನ್ನುವಂಥ ರೀತಿಯಲ್ಲಿ ಆಪಾದನೆಯನ್ನು ಮಾಡ್ತದೆ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸಿದ ಸಂದರ್ಭದಲ್ಲಿಯೂ ಕೂಡ ಇದನ್ನ ಕಾಂಗ್ರೆಸ್ ಹೇಳ್ಕೊಳ್ತಾ ಬರ್ತಾ ಇದೆ ಈಗ
ಕರ್ನಾಟಕದಲ್ಲೂ ಕೂಡ SIR ಮಾಡೋದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೇ ಈ ಒಂದು SIR ಮೇಲೆ ಹದ್ದಿನ ಕಂಡಿಡೋದು, ಜೊತೆಗೆ ಅಲ್ಲೇನಾದರೂ ಲೋಪದೋಷಗಳನ್ನ ಕಂಡು ಬಂದರೆ ಚುನಾವಣಾ ಆಯೋಗದ ಮೇಲೆ ಬೆಟ್ಟು ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಈಗ ಸಿದ್ಧತೆಯನ್ನು ಮಾಡಿಕೊಡ್ತಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಸಭೆಯನ್ನು ಕೂಡ ಮಾಡ್ತಿರುವಂಥದ್ದು. ಧನಶ್ರೀ ಪೂಜಾರಿ. ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.